ಸರ್ ಐ ಲೈಕ್ ಟು ಕೋಟ್ ಅಬೌಟ್ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿದು. ಅವ್ರ ರಿಸರ್ಚ್ ಪ್ರಕಾರ ಒಬ್ಬರು ನಾಮಿನಲ್ ಸ್ವಲ್ಪ ಮೆಡಿಟೇಟ್ ಮಾಡಿದ್ರೆ 15% ಅಷ್ಟು ಫೋಕಸ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆ ಥರ ನಾವೇನಾದರೂ ತೊಗೊಂಡ್ರೆ ಇವಾಗ ನಮ್ಮ ಜೆನ್ಝೀಸು ಅವ್ರಿಗೆಲ್ಲ ಸ್ವಲ್ಪ ಫೋಕಸ್ ಜಾಸ್ತಿ ಬೇಕು, ಏನು ಮಾಡ್ತಿದ್ದೀರಾ, ಏನು ಬೇಕು ಅನ್ನೋದು ಫಸ್ಟ್ ಗೊತ್ತಿರಬೇಕು. ನೀವು ಹೇಳ್ದಂಗೆ ಮೈಸೂರು ಈಸ್ ಮೈ ಡೆಸ್ಟಿನೇಷನ್ ಅಂತ ಒಬ್ರಿಗೆ ಗೊತ್ತಿರಬೇಕು ನನ್ನ ಡೆಸ್ಟಿನೇಷನ್ ಏನು ಅಂತ. ಸೊ ಈಗ ನಾವು ಮೆಡಿಟೇಷನ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಮರ್ತು ಮೆಡಿಟೇಟ್ ಮಾಡಬೇಕಾ? ಮೆಡಿಟೇಟ್ ಮಾಡಬೇಕು ಅಂದರೆ ಒಂದು ಗೋಲ್ ಇಟ್ಕೊಂಡು ಮೆಡಿಟೇಟ್ ಮಾಡಬೇಕಾ? ಇದು ಒಂದು ಕೆಲವು ಮಿಸ್ಕನ್ಸೆಪ್ಷನ್ಸ್ಗಳಿದೆ. ಓಕೆ, ವಾಟ್ ಈಸ್ ಮೆಡಿಟೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಓಕೆ. ನಮ್ಮಲ್ಲಿ ಪತಂಜಲಿ ಯೋಗ ಸೂತ್ರದ ಪ್ರಕಾರ ಅಥವಾ ಯೋಗ ಸೂತ್ರ ಯಾವುದೇ ತಗೊಂಡ್ರು ಅದ್ರ ಪ್ರಕಾರ ಮೆಡಿಟೇಷನ್ ಅನ್ನೋದು ಒಂದು ವರ್ಡ್ ಅಲ್ಲ. ಓಕೆ, ನಾವು ಇಂಗ್ಲೀಷಲ್ಲಿ ಏನು ಅಂದ್ಬಿಡ್ತೀವಿ, ಮೆಡಿಟೇಷನ್, ಏನು ಕೂತರು ಮೆಡಿಟೇಷನ್ ಅಂತೀವಿ, ನಿಂತರು ಮೆಡಿಟೇಷನ್ ಅಂತೀವಿ. ಅದಕ್ಕೆ ನಮ್ಮಲ್ಲಿ ಏನು ಹೇಳ್ತಾರೆ ಅಂದರೆ, ಯೋಗ ಅಷ್ಟಾಂಗ ಯೋಗದಲ್ಲಿ ತಗೊಂಡ್ರೆ ಧಾರಣ, ಧ್ಯಾನ, ಸಮಾಧಿ ಈ 3 ಸ್ಟೆಪ್ಪು ಸೇರಿ ಮೆಡಿಟೇಷನ್. ಓಕೆನಾ? ಧಾರಣ, ಧ್ಯಾನ, ಸಮಾಧಿ. ಸೊ ಇವಾಗ ಏನು ಅಂದರೆ, ಇವಾಗ ನಿಮ್ಮ ಪ್ರಶ್ನೆ, ಸರ್ ಕೂತ್ಕೊಂಡು ಮೆಡಿಟೇಟ್ ಮಾಡಬೇಕಾ ಅಥವಾ ಥಾಟ್ಸ್ಗಳು ಬರ್ತಾನೆ ಇರುತ್ತಲ್ಲ, ಹೆಂಗೆ ಮಾಡೋದು ಮೆಡಿಟೇಷನ್? ಆ್ಯಕ್ಚುಲಿ ನಾನು ಹೇಳೋದೇನು ಅಂದರೆ, ಯು ಶುಡ್ ನಾಟ್ ಡೂ ಮೆಡಿಟೇಷನ್. ಯು ಶುಡ್ ನಾಟ್ ಡೂ ಮೆಡಿಟೇಷನ್. ನೀವು ಮೆಡಿಟೇಷನ್ ಮಾಡಬಾರ್ದು, ಮೆಡಿಟೇಷನ್ ಆಗಬೇಕು. ಓಕೆ ಓಕೆ ಓಕೆ, ನಾವು ಆ ಸ್ಟೇಟಿಗೆ ಹೋಗಬೇಕು. ಒಂದು ಉದಾಹರಣೆ ಕೊಡ್ತೀನಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ಇವಾಗ ಕಾಂತಾರ ಪಿಕ್ಚರ್ ನೋಡಿದ್ರಿ? ಹಾಂ ಸರ್. ಹೌದಾ, ನೋಡಿದ್ರಾ? ಕಾಂತಾರ ಪಿಕ್ಚರ್ ಯಾರ್ಯಾರು ನೋಡಿದ್ದೀರೋ ಕಾಮೆಂಟ್ ಪ್ಲೀಸ್. ಗ್ರೇಟ್ ಪಿಕ್ಚರ್ ಸರ್. ಫಸ್ಟ್ ಮೂವಿನಾರು ಫಸ್ಟ್ ಪಾರ್ಟ್ ಆದ್ರೂ ಆಗಿರ್ಬೋದು, ಸೆಕೆಂಡ್ ಪಾರ್ಟ್ ಆದ್ರೂ ಆಗಿರ್ಬೋದು. ಸಿ, ನೀವು ಹೇಗೆ ಇನ್ವಾಲ್ವ್ ಆಗಿಬಿಟ್ಟಿರ್ತೀರಾ ಅಂದರೆ ಅದರಲ್ಲಿ 3 hours ನಿಮ್ಗೆ ಹೋಗೋದೇ ಗೊತ್ತಾಗಲ್ಲ. ಅದೇ ಕೆಲವು ಪಿಕ್ಚರ್ಗೆ ಹೋಗಿ ಆಯ್ತೇನಪ್ಪ, ಟೈಮು ಮುಗೀತೇನಪ್ಪ, ಇನ್ಯಾವಾಗ ಮುಗೀತಪ್ಪ, ಮುಗಿಯತ್ತೆ ಅಂತ ನೋಡ್ತಾ ಇರ್ತೀವಿ. ಹೌದಾ? ಯಾಕೆ ಅಂದರೆ ವಿ ಇನ್ವಾಲ್ವ್ ಇನ್ ದಟ್. ಮೆಡಿಟೇಷನ್ ಹ್ಯಾಪನ್ಸ್ ದೇರ್. ನಿಮ್ಗೆ ಅದು ಆಗಬೇಕಿಲ್ಲಿ. ಹೆಂಗಾಗತ್ತೆ ಮೆಡಿಟೇಷನ್ ಹ್ಯಾಪನ್ಸ್ ಅಂದರೆ, ಫಸ್ಟ್ ನಿಮ್ಮ ಮೈಂಡ್ ಕ್ಲಿಯರ್ ಆಗಿರಬೇಕು. ಅದಕ್ಕೆ ಪತಂಜಲಿ ಅವರು ಹೇಳಿಬಿಟ್ಟಿದ್ದಾರೆ. ನನಗೆ ಯಾಕೆ ಪತಂಜಲಿನ ಯಾವಾಗಲೂ ಅವಾಗ ಕೋಟ್ ತೊಗೊತೀನಿ ಅಂದರೆ, ಆ ಪುಣ್ಯಾತ್ಮ ಸುಮಾರೊಂದು 5,000 ವರ್ಷಗಳ ಹಿಂದೆ ಬರೆದಿರುವಂಥದ್ದು ಸೂತ್ರಗಳು. 5,000 years ಬ್ಯಾಕ್. ಅದು ನಮಗೆ ಗೊತ್ತಿರೋ ಪ್ರಕಾರ, ಐ ಡೋಂಟ್ ನೋ, ಅದಕ್ಕಿಂತ ಮುಂಚೆ ಇತ್ತೋ ನಮಗೂ ಗೊತ್ತಿಲ್ಲ. ಒಂದು 5,000 ವರ್ಷಗಳ ಹಿಂದೆ ಬರೆದಿರೋದವರು. ಆ ಪುಣ್ಯಾತ್ಮ ಇವಾಗ ಏನು ಬೇಕೋ ಅದನ್ನೆಲ್ಲ ಆವಾಗಲೇ ಬರೆದಿಟ್ಬಿಟ್ಟಿದ್ದಾರೆ. ಸೊ ಈ ಮೆಡಿಟೇಷನ್ ಅಂತ ಮನಸ್ಸು ಆರಾಮಾಗಿರಬೇಕು ಅಂದರೆ ಒಂದು ಸೂತ್ರ ಬರೀತಾರೆ. ಏನು ಅಂದರೆ, ಮೈತ್ರಿ ಕರುಣಾ ಮುದಿತೋಪೇಕ್ಷಣ ಸುಖ ದುಃಖ ಪಾಪ ಪುಣ್ಯ ಭಾವನಾತ್ ಚಿತ್ತ ಪ್ರಸಾದನಂ ಅಂತ. ಏನಪ್ಪ ಹಂಗಂದರೆ, ಮೈತ್ರಿ ಕರುಣ ಮುದಿತ ಉಪೇಕ್ಷಣ ಸುಖ ದುಃಖ ಪಾಪ ಪುಣ್ಯ, ಇಷ್ಟು 5 ಫ್ಯಾಕ್ಟರ್ಸ್ ಹೇಳ್ತಾರೆ. ಏನು? ಮೈತ್ರಿ ಅಂದರೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಎಲ್ಲರ ಜೊತೆನೂ ಅಂತ. ಏನು ಸರ್ ನೀವು ಕೇಳ್ಬೋದು, ಏನು ಸರ್ ನೀವು ಫ್ರೆಂಡ್ಶಿಪ್ ಮಾಡ್ಕೊಳ್ಳಲ್ವ, ನಾವು ಎಲ್ಲ ಮಾಡ್ಕೊತೀವಲ್ಲ ಸರ್ ಅಂತ. ನೀವು ಯೋಚನೆ ಮಾಡಿ. ಇವಾಗ ಫಾರ್ ಎಕ್ಸಾಂಪಲ್, ನೀವು ಬಂದ್ರಿ ಕಾರಲ್ಲಿ ಬಂದ್ರಿ, ನಿಲ್ಸಿದ್ರಿ, ಪಕ್ಕದಲ್ಲಿ ಯಾರೋ ಒಬ್ಬ BMW ಕಾರ್ ತೊಗೊಂಡೋದ. ಬಟ್ ಈ ಮಗ ಎಲ್ಲಿಂದ ಸಂಪಾದಿಸ್ತಾರೆ ಇವರೆಲ್ಲ? ಹೌದಾ? ನಾವು ಫ್ರೆಂಡ್ಶಿಪ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ಫಸ್ಟ್ ನಾವು ಯೋಚನೆ ಮಾಡೋದೆ ಎಲ್ಲಿಂದ ಬಂತು ಇವ್ರಿಗೆ ಇಷ್ಟೊಂದು ದುಡ್ಡು ಅಂತ ಯೋಚನೆ ಮಾಡಿ ನಾವು ಫ್ರೆಂಡ್ಶಿಪ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ಅದು ಮೈತ್ರಿ. ಸೊ ಫ್ರೆಂಡ್ಶಿಪ್ ಮಾಡ್ಕೊ. ಕರುಣ, ಒಂದು ಟಾಪಲ್ಲಿರೋರನ್ನ ನೀನು ಫ್ರೆಂಡ್ಶಿಪ್ ಮಾಡ್ಕೊಳ್ಳಲ್ಲ, ಇನ್ನೊಂದು ತೀರಾ ಕೆಳಮಟ್ಟದಲ್ಲಿರೋರನ್ನ ನೀನು ಕರುಣೆಯಿಂದ ಕೂಡ ಕಾಣಲ್ಲ. ಹೌದಾ? ಅದು ನಿನ್ನ ಮನಸ್ಸು ಸ್ಟೇಬಲ್ ಇಲ್ಲ. ಮೈತ್ರಿ ಕರುಣ ಉದಿತ ಉಪೇಕ್ಷಣ. ಇಲ್ಲೇನು ಅಂದರೆ, ಯಾರಾದರೂ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ವಿ ಡೋಂಟ್ ಅಪ್ರಿಷಿಯೇಟ್. ನಮ್ಮವರಾದರೆ ಅಪ್ರಿಷಿಯೇಟ್ ಮಾಡ್ತೀವಿ, ಬೇರೆಯವ್ರೇನಾದರೂ ಒಳ್ಳೆ ಕೆಲಸ ಮಾಡಿದ್ರೆ ಒಳಗಡೆ ಅದಿರುತ್ತೆ. ಆಮೇಲೆ ಉಪೇಕ್ಷಣ ಅಂದರೆ, ಯಾರೋ ಒಬ್ಬ ತಪ್ಪು ಮಾಡ್ದ ಅದನ್ನು ಕೂಡ ನಾವು ಹೇಳಲ್ಲ. ನಮಗೆ ಬೇಕಾಗಿರೋರು ತಪ್ಪು ಮಾಡಿದ್ರೆ ಚೆನ್ನಾಗಿ ಅರ್ಪಿತ ಚೆನ್ನಾಗಿ ಮಾಡಿದಾರೆ ಬಿಡ್ರಿ, ಸಾಕತ್ತಾಗಿ ಮಾಡಿದಾರ, ಅಲ್ಲಿ ತಪ್ಪಿದೆ ಅಂತ ಹೇಳೋದೇ ಇಲ್ಲ. ಸೊ ಉಪೇಕ್ಷಣ ಅಲ್ಲಿ. ಆಮೇಲೆ ಸುಖ ದುಃಖ ಪಾಪ ಅಪುಣ್ಯ. ಸುಖ ದುಃಖ ಗೊತ್ತು, ಪಾಪ ಪುಣ್ಯ ಅಂದರೆ ನಾನು ಮಾಡುವಂತಹ ಕೆಲಸದಲ್ಲಿ ಪಾಪ ಪುಣ್ಯ 2 ನೋಡ್ಕೋಬೇಕು ತಾನೆ. ನಿಮ್ಗಿದು ಗೌರ್ಮೆಂಟ್ ಆಫೀಸ್ಗೆ ಹೋದ್ರೆ ಗೊತ್ತಾಗ್ಬಿಡತ್ತೆ. ಹೌದಾ? ಜೋಬಿಂದ ನೀವು ಕೊಡಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಅಲ್ಲಿ ಪಾಪ ಪುಣ್ಯ ಇರೋದೇ ಇಲ್ಲ ಭಾವ. ಹೌದಾ? ಯಾರು ಹೆಂಡತಿ ಬಂದರೂ ತಗೊತಾರೆ, ರಿಲೇಷನ್ ಬಂದರೂ ತಗೊತಾರೆ. ಇವಾಗ
ಕೆಲವು ಗೌರ್ಮೆಂಟ್ ಆಫೀಸಲ್ಲಿ ಏನು ಮಾಡ್ತಾರೆ, ಇನ್ನೊಬ್ಬನ ಕಳಿಸಿ ಅವ್ರ ಮೂಲಕ ದುಡ್ಡು ತೊಗೊತಾರೆ, ಯಾರೋ ರಿಲೇಟಿವ್ಸ್ ಬಂದರೆ. ಸೊ ಪಾಪ ಪುಣ್ಯ ಅನ್ನೋದಿರೋದಿಲ್ಲ. ಸೊ ಇಷ್ಟರಲ್ಲಿ ನೀನು ಸಮಾನತೆಯನ್ನು ಸಾಧಿಸಿದ್ರೆ ಚಿತ್ತ ಪ್ರಸಾದನಂ, ಮನಸ್ಸು ನೆಮ್ಮದಿಯಾಗಿರುತ್ತೆ ಅಂತ. ದಟ್ ಮನಸ್ಸು ನೆಮ್ಮದಿಯಾಗಿರುತ್ತಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಎ ಮೆಡಿಟೇಷನ್. ಇಷ್ಟೇ ಮೆಡಿಟೇಷನ್, ಇನ್ನೇನು ಮಾಡೋ ಅಷ್ಟಿಲ್ಲ. ನೀವು ಎಷ್ಟೇ ಚಾಂಟ್ ಮಾಡಿದ್ರು, ಏನೇ ಚಾಂಟ್ ಮಾಡಿದ್ರು, ಅಥವಾ ಯಾವುದೇ ಗುರುಗಳ ಮಂತ್ರಗಳನ್ನ ಚಾಂಟ್ ಮಾಡಿದ್ರು, ಏನೇನು ಮಾಡಿದ್ರು, ಈ ಬೇಸಿಕ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಅದು ಚಾಂಟಿಂಗ್ ಮಾಡಿದ ನಂಬರ್ಸ್ ಮಾತ್ರ ಇರುತ್ತಷ್ಟೇ, ನಿಮ್ಮಲ್ಲಿ ಬೇಸಿಕ್ ಬದಲಾವಣೆಗಳಾಗಲ್ಲ. ನಾನು ಯೋಗ ಅಂದರೆ ಏನು ಅಂತ ನಮ್ಮ ಕ್ಲಾಸ್ ನಮ್ಮ ಸ್ಟೂಡೆಂಟ್ಸ್ಗೆ ಹೇಳ್ತೀನಿ. ಏನು ಅಂದರೆ, ಬೇರೆಯವ್ರು ಬೇರೆ ಡೆಫಿನೇಷನ್ ಕೊಟ್ಟಿದ್ದಾರೆ. ನಂದೊಂದು ಚಿಕ್ಕ ಪುಟಾಣಿ ಡೆಫಿನೇಷನ್ ಏನಪ್ಪ ಅಂದರೆ, ಕತ್ತೆಯಿಂದ ಕುದುರೆ ಆಗೋದು ಅಂತ. ಅದು ಯೋಗ. ಕತ್ತೆಯಿಂದ ಕುದುರೆ ಆದರೆ ಯೋಗ ಅಂದರೆ ಬುದ್ಧಿವಂತರಾಗಬೇಕು ಅಂತ, ಅಂದರೆ ಸ್ವಲ್ಪ ಚೇಂಜ್ ಆಗಬೇಕು ಅಂತ. ಕತ್ತೆಯಿಂದ ಸಣ್ಣ ಕತ್ತೆ ಆದರೆ ಏನು ಪ್ರಯೋಜನ, ಕೊನೆ ಕತ್ತೆನೇ ತಾನೇ ಅದು. ಸೊ ಅದು ಯೋಗ ಅಂತ ಹೇಳೋದು. ಸೊ ಈ ಥರ ನಾವು ಮಾಡ್ಕೊಂಡು ಹೋದರೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಹೋದರೆ, ಡೆಫಿನೆಟಾಗಿ ಚಿತ್ತ ಪ್ರಸಾದನ, ಮನಸ್ಸು ಶಾಂತವಾಗಿರುತ್ತೆ. ದಟ್ ಈಸ್ ಆಲ್ವೇಸ್ ಬಿ ಫಾರ್ ಮೆಡಿಟೇಷನ್. ಯು ನೋ ನೀಡ್ ಟು ವರಿ ಫಾರ್ ಸಿಟ್ ಅಂಡ್ ಕಷ್ಟಪಟ್ಟು ಮನಸ್ಸನ್ನೆಲ್ಲ ಎಳ್ಕೊಂಡು ಕೂತ್ಕೊಳ್ಳೋಂಥ ಅಗತ್ಯ ಏನೂ ಇಲ್ಲ. ಆರಾಮ ನೀವು ಸುಮ್ಮನೆ ಕೂತ್ಕೊಂಡ್ರೆ ಮೆಡಿಟೇಟಲ್ಲಿ ಇರ್ತಾರೆ.